ನೋಡ್ರಿ ಹೋರಾಟಗಾರರು ಇವರಿಗೆಲ್ಲ ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಅಲ್ಲ. ಬೆಂಗಳೂರಿನ ಮಾಲ್ಗಳಾಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು, ಇನ್ನಿತರ ಯಾವುದೇ ಬಿಸ್ನೆಸ್ ಮಾಡುವಂಥ ಜಾಗಗಳಲ್ಲಿ ಕನ್ನಡದ ಹೆಸರುಗಳನ್ನು ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ರಾರಾಜಿಸ್ತೀವಿ ಅಂತಂದರೆ, ತಲೆ ಎತ್ತಿ ನೋಡೋ ಥರ ಕಾಣಿಸ್ತಾವಂತಂದರೆ ಅದಕ್ಕೆ ಮೇನ್ ರೀಸನ್ನೇ ಕನ್ನಡ ಹೋರಾಟಗಾರರು. ಶಾಂತಿಯುತವಾಗಿ ಹೋರಾಟ ಮಾಡೋಕ್ಕೆ ಹೊರಟಿದ್ರೆ ಅವರನ್ನ ಒಂದು ಮಾತು ಆಡೋಕೆ ಬಿಡದೆ ಕೂಲಿ ಕೆಲಸ ಮಾಡೋರು ದೇಹ ನೋಡ್ರಿ ಹೆಂಗದ ತೋರ್ಸೋಣ. ಭುಜ ಒತ್ತು 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 ಏನಣ್ಣ ಇಷ್ಟೊಂದು ಕಪ್ಪಗಾಗ್ಬಿಟ್ಟದ. ಏನ್ ಮಾಡೋದು ನಂದು ಉಣ್ಣಾಗ ಹೋಗಿದ್ದೆ ಬಿಡಿ. ಅಯ್ಯಪ್ಪ. ಹಾಯ್ ನಮಸ್ಕಾರ. ಇವತ್ತಿನ ಲಾಗು ಇಲ್ಲಿಂದನೇ ಸ್ಟಾರ್ಟ್ ಮಾಡಮ್ರಾ. ಲೆಟ್ಸ್ ಗೋ. ಇಂದ್ರನಗರ ಗ್ಯಾಸ್ ಬಂಕಲ್ಲಿ ಗ್ಯಾಸ್ ಹಾಕೋಣ ಅಂತ ಬಂದ ಗಾಡಿಗಳು ನೋಡಿದ್ರೆ ತಿಳ್ದು ಗ್ಯಾಸ್ ರೇಟ್ ಇವತ್ತು ಎಷ್ಟಿದೆ? 67.72. ಇಲ್ಲಣ್ಣ ಅವ್ರ ಡ್ರೈವರ್, ನೀವು ಅದರಲ್ಲಿ ಕೂಲಿಯವ್ರ. ನಾವು ಅನ್ಲೋಡ್ ಮಾಡೋದು ಬೈಕ್, ಲಾರಿನ ಕ್ಯಾಂಟ್ರದಲ್ಲಿ ಅನ್ಲೋಡ್ ಮಾಡೋದು ಬೈಕ್. ಹೌದಣ್ಣ, ಬೈಕ್ ಅಣ್ಣ. ಹೋಗೋದು ಯಾರು ಹೆಂಗೆ ಕರ್ಕೊಂಡು ಹೋದ್ರೆ ಅನ್ನೋದು ಗೊತ್ತಾಗಲ್ಲ, ಏನಾಗಲ್ಲ. ಕರೆಕ್ಟಾ? ಕರೆಕ್ಟ್. ಅಲ್ಲಿ ಸ್ಟ್ಯಾಂಡ್ ಅಲ್ಲಿ ಒಂದು ಆಟೋ ಒಂದಿದೆ, ಅಡ್ರೆಸ್ ಕರೆಕ್ಟಾಗಿ ಹೇಳ್ದ. ಎಣ್ಣೆ ಹೊಟ್ಬಿಟ್ಟಿದ್ದಾನೆ, ಹುಲ್ಲು ಕುಡಿದ್ಬಿಟ್ಟವನ. ಹುಲ್ಲು ಕೊಟ್ಬಿಟ್ಟಿದ್ದಾನೆ ಆಟೋ ಡ್ರೈವರ್. ಕುಡಿದ್ಬಿಟ್ಟವನ. ಬಾಬಾ ಅಂತ ನಾವು ಬರ್ಲಿಲ್ಲ, ಬಂದ್ಬಿಟ್ಟಿವಿ. ಯಾಕೆ ಯಾಕೆ ಅದೇ ಲೇಡೀಸ್ ಜೊತೆ ಲೇಡೀಸ್ ಅವರ ಇಬ್ರು ಕುಡಿದಿದ್ದಾನೆ. ಇಬ್ರು ಕುಡಿದ್ರ? ನಮ್ ಭಯ ಆಗೋಯ್ತು. ನಾವು ಫೋನ್ ಎತ್ಕೊಂಡು ಕೊಟ್ಟೆ ಅಡ್ರೆಸ್ಗೆ. ಅಡ್ರೆಸ್ ಎಲ್ಲ ನಮ್ಮವ್ರು ಹೇಳ್ದ, ಗೊತ್ತು ನೀನು ಬರ್ತೀನಿ ಅಂದ. ಅವ್ನು ಕುಡ್ದಿದ್ದು ಬೇಡ, ನಾನು ನಡ್ಕೊಂಡು ಹೋಗ್ತೀನಿ ಅಂತ ಸ್ವಲ್ಪ ಮುಂದೆ ಬಂದ್ಬಿಟ್ಟೆ. ನಡ್ಕೊಂಡು ಹೋಗ್ತೀನಿ, ನನ್ನ ಹತ್ರ ದುಡ್ಡಿಲ್ಲ ಅಂತ ನಡ್ಕೊಂಡು ಮುಂದೆ ಬಂದ್ಬಿಟ್ಟು. ಏನು ರಾಮಾಯಣ ಆಮೇಲೆ ಬೆಳಿಗ್ಗೆನೆ ಕುಡಿದ್ಬಿಟ್ರೆ ಕಷ್ಟ. ಮತ್ತೆ ಆಟ ಓಡಿಸೋದಾಗ ಭಯ ಭಕ್ತಿ ಇರ್ಬೇಕಣ್ಣ ಅವ್ರಿಗೆ. ಭಯ ಭಕ್ತಿ ಇರಬೇಕು ಸ್ವಲ್ಪ. ನಾವು ಬೇರೆಯವ್ರ ಜವಾಬ್ದಾರಿಗಳನ್ನ ತಿಳ್ಕೋಬೇಕು ಅಲ್ವಾ? ನೀವು ಎಷ್ಟು ಕಷ್ಟದಿಂದ ಕೆಲಸ ಮಾಡ್ತಿದ್ರೆ ಯಾರಿಗೆ? ನಮ್ದು ಮಾರ್ಕೆಟಿಂದ ಬಂದಿದ್ದೀವಿ. ಮುಲ್ಬಾನ್ ಗೊತ್ತಣ್ಣ, ಕೋಲಾರ ಕಡೆ. ಹೌದು, ಅಲ್ಲಿಂದ ಕೆಲಸ ಬರೋದು. ಸೋಮವಾರ ಬರ್ತೀರ, ಹೋಟ್ಲಲ್ಲಿ ಊಟ ಮಾಡೋದು, ಹಿಂದಾಗ ಕ್ಯಾಂಟೀನ್ ಮಾಡ್ಕೋತೀವ. ಶನಿವಾರ ಹೋಗೋದು. ನೋಡ್ರಿ ಅಣ್ಣವರು ಕೂಲಿ ಕೆಲಸ ಮಾಡೋದು. ಆ ಪೈಪ್ಗಳನ್ನ, ಗಾಡಿ ಒಳಗಡೆ ಪೈಪು 25 ವರ್ಷದಿಂದ ಲೋಡು ಅನ್ಲೋಡಿಂಗ್ ಮಾಡ್ತಾರಂತ. ನೋಡ್ರಿ ಕೂಲಿ ಕೆಲಸ ಮಾಡೋರು ದೇಹ ನೋಡ್ರಿ ಹೆಂಗದ ತೋರ್ಸೋಣ. ಭುಜ ಒತ್ತು 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 ಒತ್ತು. ಏನಣ್ಣ ಇಷ್ಟೊಂದು ಕಪ್ಪಗಾಗ್ಬಿಟ್ಟದ. ಏನ್ ಮಾಡೋದು 25 ವರ್ಷದಿಂದ ಅಲ್ವಾ? ನಿಮ್ದು ಅದೇ ತರ? ಪರವಾಗಿಲ್ಲ. ನಂದು ಉಣ್ಣಾಗ ಹೋಗಿದ್ದೆ ಬಿಡಿ. ಅಯ್ಯಪ್ಪ. ಆಗಲ್ಲ, ಬಿಡಿ ಬಿಡೋಣ. ಏನಾದ್ರು ಹೇಳೋಣ. ಕಷ್ಟಪಡೋರಿಗೆ, ಕಷ್ಟ ಪಡದೇ ಇರೋರಿಗೆ ಏನಾದ್ರು ಹೇಳ್ರಿ. ರಾಬ್ರಿ ಮಾಡ್ಕೊಂಡು ಕಳ್ತನ ಮಾಡ್ಕೊಂಡು ಜೀವನ ಮಾಡ್ತಾರಲ್ಲ. ಸಾಕಣ, ನಿಯತ್ತ ಕರ್ಕೊಂಡ್ಬಂದು ಮಾತಾಡ್ತಾ ಇದ್ದೀಯ, ಅಷ್ಟೇ ಮಾಡ್ತೀನಿ ಸಾಕಣ. ನಿಯತ್ತಾಗಿ ಕರ್ಕೊಂಬರೋದು ನಮ್ಮ ಜವಾಬ್ದಾರಿ ಅಣ್ಣ. ಅದು ಅಲ್ವಾ? ನಿಯತ್ತಾಗಿ ಕರ್ಕೊಂಬರೋದು ನಮ್ಮ ಜವಾಬ್ದಾರಿ. ಮೋಸ ಮಾಡೋರ ಬಗ್ಗೆ ನಮ್ಗೆ ಬೇಕಾಗಿಲ್ಲ. ಆಟೋವರು ಎಲ್ಲರೂ ಹಂಗೆ ನಿಯತ್ತವ್ರು. ಅವ್ರನ್ನ ಕಷ್ಟ ಸುಖ ತಿಳ್ಕೊಂಡವ್ರು. ಆಟೋದವ್ರು ತುಂಬ ಜನ ನಿಯತ್ತಾಗಿರೋರು ಅಣ್ಣ. ಯಾರೋ ಕೆಲವ್ರು ಮಾತ್ರ ಆ ಥರ ಎಣ್ಣೆ ಹೊಡ್ಕೊಂಡು ಒಂದು ಸ್ವಲ್ಪ ಕಾಸು ಮಾಡ್ಕೊಂಡು ಮತ್ತೆ ತಿರ್ಗಿ ಎಣ್ಣೆ ಹೊಡ್ಕೊಂಡು ಮಲ್ಕೊಂಡ್ಬಿಡೋದು. ಬಿಟ್ಟು ಸ್ವಲ್ಪ ದೂರ ಬಂದ್ಬಿಟ್ಟೆ, ಯಾವ್ದನ್ನ ಮುಂದೆ ಆಟೋ ನೋಡೋಣ ಅಂತ. ಅವ್ನು ಕರ್ಕೊಂಡು ನಮ್ಗೆ ಯಾಕೆ ತಲೆ ಹಾಕೋಬೇಕು, ಸ್ವಲ್ಪ ಮುಂದೆ ಬಂದು ಬೇರೆ ಆಟೋ ನೋಡೋಣ. ಕರೆಕ್ಟಾಗಿ ಬಂದೆ. ಥ್ಯಾಂಕ್ ಯು ಮತ್ತೊಂದ್ಸಲ ಥ್ಯಾಂಕ್ ಯು ಅಣ್ಣ. ನಿಮಗೂ ಕೂಡ ಹುಷಾರಾಗಿ ಮಾಡಿರಿ. ಹುಷಾರಾಗಿ ಮಾಡಿ ಕೆಲಸಗಳನ್ನ. ದೊಡ್ಡ ಪೈಪ್ಗಳು ಹಾಕೋ ಟೈಮಲ್ಲಿ, ಇಳಿಸೋ ಟೈಮಲ್ಲಿ ಸ್ವಲ್ಪ ಹುಷಾರಾಗಿ ಮಾಡಿ. ಸರಿನಣ್ಣ? ಓಕೆ. ನೋಡ್ರಿ ಇಂತಿಂಥ ದೊಡ್ಡ ಪೈಪ್ಗಳನ್ನ ಪಾಪ ಇಬ್ಬರು ಎತ್ತಿ ಹಾಕ್ತಾರೆ. ಅವ್ರ ದೇಹಗಳನ್ನ ನೋಡ್ಬಿಟ್ರೆ ಭಯ ಆಗ್ಬಿಡ್ತದೆ. ಒಬ್ಬೊಬ್ಬರು ಒಂದೊಂದು ರೀತಿ ಕಷ್ಟಪಡ್ತಾನೆ ಇರ್ತಾರೆ ಪ್ರಪಂಚದಾಗ. ಕಸ್ಟಮರ್ ಇಂದ್ರನಗರ ಮೆಟ್ರೋ ಸ್ಟೇಷನ್ ಹತ್ರ ಡ್ರಾಪ್ ಮಾಡಿದೆ. ಅವ್ರನ್ನ ಡ್ರಾಪ್ ಮಾಡಿ ನಮ್ಮ ತಮ್ಮ ಫೋನ್ ಮಾಡ್ದ, ಅಣ್ಣ ಒಂಚೂರು ಐಟಮ್ಗಳೆಲ್ಲ ಕಡಿಮೆ ಅವ, ಅಂಗಡಿಗೆ ತರಬೇಕಂತ. ಸರಿ ಆಯ್ತು ಅಂತೇಳಿ
ಅಂಗಡಿ ಹತ್ರ ಬಂದೆ. ಯಾವ ಅಂಗಡಿ ಅಂದ್ರೆ ಈಗ ಪ್ಲಾಸ್ಟಿಕ್ ಐಟಮ್ಗಳೆಲ್ಲ ಸಿಗ್ತಾವಲ್ಲ, ಈ ನಮ್ಮ ತಮ್ಮಂದು ಮಿಕ್ಸ್ ಫ್ರೂಟ್ ಬಿಸ್ನೆಸ್ ಮಾಡ್ತಾನೆ ಇಲ್ಲೇ, ಹಂಗಾಗಿ ಅವನಿಗೆ ಐಟಮ್ ಕೊಡಕ್ಕಂತ ಬಂದೆ. ನೋಡ್ರಿ ಯಾವ ಐಟಮ್ಗಳು, ಇದು ಪಾರ್ಸಲ್ ಬಾಕ್ಸ್, ಇದು ಈ ತರ ಮಿಕ್ಸ್ ಫ್ರೂಟ್ಗಳೆಲ್ಲ ಹಾಕ್ತಾರಲ್ಲ ಅದು ಒಂದು ಬೌಲು. ನೆಕ್ಸ್ಟ್ ಇದು ಬಂದ್ರೆ ಕಡ್ಡಿ ಗೊತ್ತಲ್ಲ, ಕಡ್ಡಿಗಳು, ಆಮೇಲೆ ಪ್ಲಾಸ್ಟಿಕ್ ಕವರು. ಇದನ್ನ ಕೊಟ್ಟು ಮತ್ತೆ ತಿರ್ಗಾ ಯಥಾಸ್ಥಿತಿ ನನ್ನ ಡ್ಯೂಟಿ ಆನ್ ಮಾಡ್ಕೊಂಡು ನಾನು ಸಂಚಾರ ಮಾಡ್ತಾ ಇರ್ಬೇಕೀಗ. ಹೋಗೋಣ, ಅವ್ನಿಗೆ ಕೊಡೋಣ, ಕೊಟ್ಟು ಮತ್ತೆ ತಿರ್ಗಾ ಡ್ಯೂಟಿ ಸ್ಟಾರ್ಟ್. ಇದೇ ಮಿಕ್ಸ್ ಫ್ರೂಟ್ ಬಿಸ್ನೆಸ್ ನಮ್ಮ ತಮ್ಮ ಮಾಡುವಂತ ಕೆಲಸ. ಅವನಿಗೆ ಬಾಕ್ಸ್ಗಳೆಲ್ಲ ಕೊಟ್ಟು ತಿರ್ಗಾ ಡ್ಯೂಟಿಗಳನ್ನ ಆನ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಈಗ ನೆಕ್ಸ್ಟ್ ಬೇರೆ ಕಡೆ ಹೋಗೋಣ. ಈಗ ಬೆಂಗಳೂರಿನ ಪ್ರತಿಷ್ಠಿತ ಸಿಗ್ನಲ್ಗಳಲ್ಲಿ ಒಂದಾದಂಥ KFC ಸಿಗ್ನಲ್, ಇಂದಿರಾನಗರ KFC ಸಿಗ್ನಲ್ ನೋಡ್ರಿ. ಡ್ಯೂಟಿ ಮುಗಿಸ್ಕೊಂಡು ಹಂಗೆ ಮನೆಗೆ ಬಂದೆ. ಮನೆಗೆ ಬಂದು TV ನೋಡೋಷ್ಟರಲ್ಲಿ ಕನ್ನಡ ಹೋರಾಟಗಾರರ ಹೋರಾಟಗಳು ನೋಡ್ರಿ. ಹೋರಾಟಗಾರರು ಇವ್ರಿಗೆಲ್ಲ ಮಾಡೋಕ್ಕೆ ಕೆಲಸ ಇಲ್ಲ ಅಂತಲ್ಲ, ಇವರು ಈ ದೇಶದ ಸಮಾಜಕ್ಕೋಸ್ಕರ, ಮುಂದಿನ ಭವಿಷ್ಯದ ಪೀಳಿಗೆಗೋಸ್ಕರ, ನಮ್ಮ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡುವಂಥ ನಾಯಕರು. ಈ ದೇಶದ, ಈ ನಾಡಿನ ನೆಲ, ಜಲ, ಭಾಷೆಯ ವಿಚಾರದಲ್ಲಿ ಹೋರಾಟ ಮಾಡುವಂಥ ಗಂಡೆದೆಯ ನನ್ನ ಪ್ರೀತಿಯ ಕನ್ನಡದ ಹೋರಾಟಗಾರರಿಗೆ ನಮಸ್ಕಾರಗಳು. ನಾವೆಲ್ಲ ನಿಜವಾಗಿಯೂ ಸ್ವಾರ್ಥಿಗಳು. ಯಾಕಂದರೆ ನಾವು ಸಂಸಾರಕ್ಕೋಸ್ಕರ ಹೋರಾಟ ಮಾಡೋರು, ಅವರು ಸಂಸಾರದ ಜೊತೆಗೆ ಸಮಾಜಕ್ಕೋಸ್ಕರ ಹೋರಾಟ ಮಾಡೋರು. ಸಂಸಾರಕ್ಕಾಗಿ ಹೋರಾಟ ಮಾಡುವವನು ಸ್ವಾರ್ಥಿ, ನನ್ನನ್ನು ಸೇರಿ. ಆದರೆ ಸಮಾಜಕ್ಕೋಸ್ಕರ ಹೋರಾಟ ಮಾಡುವವನು ಈ ದೇಶದ, ಈ ನಾಡಿನ ಆಸ್ತಿ. ನಾವೆಲ್ಲ ಮರಿಬಾರ್ದು. ಅಂಥ ಹೋರಾಟಗಾರರನ್ನ, ರೈತ ಹೋರಾಟಗಾರನಾಗಿರ್ಬೋದು, ಕನ್ನಡ ಹೋರಾಟಗಾರನಾಗಿರ್ಬೋದು, ಹೃದಯದಲ್ಲಿಟ್ಟು ಈ ಬೆಂಗಳೂರಿನಲ್ಲಿ ಬೇರೆ ಭಾಷಿಗರ ಹಾವಳಿಗಳು ಜಾಸ್ತಿ ಇರುವ ಇಂಥ ಕಾಲದಲ್ಲಿ ಇವತ್ತು ಬೆಂಗಳೂರಿನ ಮಾಲ್ಗಳಾಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು, ಇನ್ನಿತರ ಯಾವುದೇ ಬಿಸ್ನೆಸ್ ಮಾಡುವಂಥ ಜಾಗಗಳಲ್ಲಿ ಕನ್ನಡದ ಹೆಸರುಗಳನ್ನು ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ರಾರಾಜಿಸ್ತೀವಿ ಅಂತಂದರೆ, ತಲೆ ಎತ್ತಿ ನೋಡೋ ಥರ ಕಾಣಿಸ್ತಾವಂತಂದರೆ ಅದಕ್ಕೆ ಮೇನ್ ರೀಸನ್ನೇ ಕನ್ನಡ ಹೋರಾಟಗಾರರು. ಪ್ರತಿ ಹೋರಾಟಗಾರರಿಗೂ ಜಯ ಸಿಗಲಿ. ತಾಯಿ ಭುವನೇಶ್ವರಿಯ ಆಶೀರ್ವಾದ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಯಾವಾಗಲೂ ಇರಲಿ. ಜೈ ಕನ್ನಡಾಂಬೆ.